ಗೈಸ್, ಕಾಲಿಗೆ ಏಟಾಗಿದೆ. ಬ್ಲಡ್ ಬೇರೆ ತುಂಬ ಬರ್ತಾ ಇದೆ. ಬಟ್ ಹೋಗಲಿಕ್ಕೆ ಆಗಲಿಲ್ಲ. ಆನೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಎಲ್ಲರೂ ಹೋದರು, ಅಪ್ಪ ಅಮ್ಮ ಎಲ್ಲ ಮೇಲೆ ಬೇಗ ಹೋದರು. ನಾನು ಮಾತ್ರ ಕಾಲಿಗೆ ಏಟಾಯ್ತಲ್ಲ, ಸ್ವಲ್ಪ ನಿಧಾನ ಹೋಗ್ತಾಯಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತೇನು ಸ್ಪೆಷಲ್ ಅಂತ ನೋಡ್ತಾ ಇದ್ದೀರಾ. ಇವತ್ತು ಬಂದು ನಾನು ನಮ್ಮೂರದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಇವತ್ತು ಬಂದು 6 o'clockಗೆ ಎದ್ದಿದ್ದೀನಿ. ಯಾವತ್ತೂ ನಾನು ಲೇಟಾಗೇ ಎದ್ದೇಳ್ತೀನಿ. ಅದು ಬೆಂಗಳೂರಲ್ಲಿದ್ದಾಗ ನಾನು ಲೇಟಾಗೇ ಎದ್ದೇಳ್ತೀನಿ. ನಮ್ಮೂರಿಗೆ ಅಂತ ಬಂದಾಗ 6 o'clockಗೆ ಎದ್ದೇಳ್ತೀನಿ. ಒಂದೊಂದು ಸಲ ಬೇಗನೆ ಎದ್ದೇಳ್ತೀನಿ, 5:30ಗೆಲ್ಲ. ಬಟ್ ಕರೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಬೇಗ ಎದ್ದರೆ ಅಮ್ಮನಿಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಂತ ಸ್ವಲ್ಪ ಬೇಗನೆ ಎದ್ದೆ. ಇನ್ನು ಮಳೆಗಾಲದಲ್ಲಿ ಕೇಳ್ತೀರಾ, ಕರೆಂಟೇ ಇರೋದಿಲ್ಲ ನಮ್ಮೂರಲ್ಲಂತೂ. ಸೊ ಮಳೇಲಿ ಸ್ವಲ್ಪ ಕಷ್ಟ ಆಗುತ್ತೆ. ಕರೆಂಟ್ ಕೊಡ್ತಾರೆ, ಒಂದು 10 ನಿಮಿಷ ಅಷ್ಟೇ ಕೊಡ್ತಾರೆ, ಮತ್ತು ಕರೆಂಟ್ ಪೂರ್ತಿ ದಿನ ತೆಗೆದಿಡ್ತಾರೆ. ಸೊ ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಓಕೆ, ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಸ್ವಲ್ಪ ಬ್ರಷ್ ಮಾಡ್ಕೊಳ್ಳೋಣ ಅಂತ ಬಂದೆ. ನೀವು ತಿಳ್ಕೊಂಡಿರ್ಬೋದು, ಸೊ ಇವಳೇನಪ್ಪ ಮನೆ ಕೆಲಸ ಎಲ್ಲ ಆದಮೇಲೆ ಬ್ರಷ್ ಮಾಡ್ತಾ ಇದ್ದಾಳೆ ಅಂತ. ಬಟ್ ನಾನು ಉಲ್ಟನೇ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ, ಫ್ರೆಶ್ ಅಪ್ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಉಲ್ಟಾ. ಸೊ ನಾನು ಎದ್ದ ತಕ್ಷಣ ಬೆಡ್ಡು ಎಲ್ಲ ಕ್ಲೀನಾಗಿರಬೇಕು, ಮನೆಯೆಲ್ಲ ಕ್ಲೀನಾಗಿರಬೇಕು. ಅದಾದಮೇಲೆ ನಾನು ಬ್ರಷ್ ಮಾಡೋದು. ಇದಾದಮೇಲೆ ನಾನು ನೀರು ಕುಡಿತೀನಿ, ಬಿಸಿನೀರು. ಇಲ್ಲ ಅಂತಂದರೆ ಈ ಬ್ರಷ್ ಮಾಡೋಕ್ಕಿಂತ ಮುಂಚೆನೇ ನಾನು ನೀರು ಕುಡಿತೀನಿ. ಇದೊಂದು ನಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಸೊ ಅಮ್ಮ ಬಿಸಿ ಬಿಸಿ ದೋಸೆ ಮಾಡ್ತಾ ಇದ್ದಾರೆ. ಸೊ ನನಗಂತೂ ದೋಸೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇದು ಬಂದು ನಮ್ಮ ಅಣ್ಣ ಮಾಡಿರುವಂಥ ಮಟನ್ ಸಾಂಬಾರು ಮತ್ತು ದೋಸೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ಸ್ವಲ್ಪ ಕೆಳಗೆ ನಮ್ಮ ಪ್ಲೇಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲಿಂದ ಒಂದು 5 ನಿಮಿಷದ ದಾರಿ ಅಷ್ಟೇ. ನಾವಲ್ಲೇ ದನ ಎಲ್ಲ ಕಟ್ಟಾಕೋದು. ಬಟ್ ಇವತ್ತು ಮಳೆ ಇದೆ, ಅದಕ್ಕೆ ಇಲ್ಲಿ ಕಟ್ಟಾಕಿದ್ದೀವಿ. ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿದೆ ನೋಡಿ ನಮ್ಮ ಕರು. ಇದು ಇನ್ನೊಂದು ದೊಡ್ಡದು ಎಲ್ಲಿದೆ ಅಂತ ಇಲ್ಲಿ ಕಟ್ಟಾಕಿದ್ದಾರೆ. ಸೊ ಇಲ್ಲಿ ಕಟ್ಟಾಕಿದ್ದಾರೆ, ಇಲ್ಲಾಂದರೆ ಫಾರೆಸ್ಟಲ್ಲಿ ಕಟ್ಟಾಕ್ತಾಯಿದ್ರು. ಬಟ್ ಇವತ್ತು ಸ್ವಲ್ಪ ಮಳೆ ಇರೋದ್ರಿಂದ ಇಲ್ಲಿ ಕಟ್ಟಾಕಿದ್ದಾರೆ. ಇಲ್ಲಿ ನೋಡಿ, ಅದು ನಮ್ಮ ಜಿಮ್ಮಿ ನಾಯಿ, ಯಾವತ್ತೂ ಇದ್ರ ಜೊತೆನೇ ಇರುತ್ತೆ. ಸೊ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ, ಕಣಿಲೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಕಳ್ಳೆ ಅಂತ ಕೊಯ್ಯೋಕ್ಕೆ ಹೋಗ್ತಾ ಇದ್ದೀವಿ. ನಾನು, ಅಪ್ಪ, ಆಂಟಿ, ಮಾವ, ಅಣ್ಣ ಇಷ್ಟು ಜನ ಹೋಗ್ತಾ ಇದ್ದೀವಿ ಕೆಳಗಡೆ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ, ಒಂದು 5 ನಿಮಿಷ ದಾರಿ ಅಷ್ಟೇ. ನಾವು ಅಲ್ಲೇ ಹೋಗಿ ದನ ಕರ ಎಲ್ಲ ಕುರಿ ಇತ್ತು ಮೊದಲು, ಅಲ್ಲೇ ಕಟ್ಟಾಕ್ತಾ ಇದ್ದಿದ್ದು. ತೋರಿಸ್ತೀನಿ ನಿಮಗೆ. ಬರ್ಬರಮ್ಮ. ಸೊ ಬ್ಯಾಕ್ ಸೈಡ್ ನಮ್ಮ ಅತ್ತೆಗೆ ಹುಷಾರಿಲ್ಲ. ಸೊ ಹಂಗಾಗಿ ನಿಧಾನ ಬರ್ತಾ ಇದ್ದಾರೆ. ಬರ ಆಂಟಿ. ಯಪ್ಪ, ನನಗೆ ಸ್ಟಿಕ್ ಹಿಡ್ಕೊಂಡು ಕೈ ನೋವಾಗ್ತಾ ಇದೆ. ಸ್ಟಿಕ್ ಇಲ್ಲ, ಮೊಬೈಲ್ ಹಿಡ್ಕೊಂಡು ಕೈ ನೋವಾಗ್ತಾ ಇದೆ ಇವಾಗ ಬೆಳಗ್ಗೆನೇ ಈ ಥರ ಹೋಗ್ತಾ ಇದ್ದೀನಿ ನೋಡಿ. ಕೊಡಗು ಅಂದರೆ ಹಿಂಗೇನೆ, ಮಳೆ ಬರ್ತಾ ಇರುತ್ತೆ, ಯಾವಾಗ ನೋಡಿದರೂ ಕೂಲಾಗಿರುತ್ತೆ ಮಳೆಗಾಲದಲ್ಲಿ. ಇವಾಗ ಸ್ವಲ್ಪ ಅಷ್ಟೇ ಬಿಟ್ಟಿರೋದು. ಸಂಜೆ ರಾತ್ರಿ ಎಲ್ಲ ತುಂಬ ಅಂದರೆ ತುಂಬಾ ಮಳೆ ಇತ್ತು. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ತೋರಿಸ್ತೀನಿ ನಿಮಗೆ ನಮ್ಮ ಪ್ಲೇಸ್ ಹೇಗಿದೆ ಅಂತ. ಇಲ್ಲಿಂದ ನಡ್ಕೊಂಡು ಬಂದೆ. ಸೊ ಹೀಗೆ ಇದೆ. ಇದು ಕಾಫಿ ಎಸ್ಟೇಟ್. ಇದು ಎಲ್ಲಿ ಕಾಣಿಸ್ತಿದೆ, ಕಾಫಿ ಎಸ್ಟೇಟ್ ಇದು ಇದೆ. ಇಲ್ಲಿಂದ ಅಲ್ಲಿ ಸ್ವಲ್ಪ ದೂರ ಅಷ್ಟೇ ಹೋಗಬೇಕು.
ಆಲ್ರೆಡಿ ನಮ್ಮ ಮಾವ ಅಣ್ಣ ಅಪ್ಪ ಎಲ್ಲ ಹೋಗಿದ್ದಾರೆ. ಸೊ ನಾನು ಸ್ವಲ್ಪ ಲೇಟ್ ಆಯಿತು ಅಷ್ಟೇ, ಮೊಬೈಲೆಲ್ಲ ತಗೊಬರೋಕ್ಕೆ ಲೇಟ್ ಆಯಿತು. ಅಂದರೆ ಸಿಮೆಂಟೆಲ್ಲ ನೋಡಿ ಹೆಂಗಾಗಿದೆ ಅಂತ. ಲಾಸ್ಟ್ ಮಳೆಯಲ್ಲಿ ಈ ಥರ ಎಲ್ಲ ಆಗಿರೋದು, ರೋಡೇ ಬಿರುಕ್ಬಿಟ್ಟಿರೋದು. ಲಾಸ್ಟು ಸಲ ಮಳೆ ಬಂತು, ಸೊ ಆವಾಗ ಈ ಥರ ಆಗಿರೋದು. ಹೋಗಿ ಫ್ಲಡ್ ಬಂದಾಗ ಇದೆಲ್ಲ ಹೋಗಿತ್ತು. ಜಸ್ಟ್ ಇವಾಗಷ್ಟೇ ಇಲ್ಲೆಲ್ಲ ಸ್ವಲ್ಪ ಸರಿಯಾಗಿರೋದು. ಸೇತುವೆ ಎಲ್ಲ ಮಾಡಿದ್ದಾರೆ ಇವಾಗ. ನಮ್ಮಪ್ಪ ಅಣ್ಣ ಪಪ್ಪ ಉಂಡು ಮಾಮಿಗೆ ಏತು ಪೋಡಿಗೆತ ಸೋಕೊಂಡು ಆಯ್ತು ಪಪ್ಪೆ. ಸೊ ಗೈಸ್ ಕಾಣಿಸ್ತಿದೆಯಲ್ವಾ, ಇದೇ ಬಂದು ರೈಲ್ ಕಂಬಿ ಅಂತ. ಇದು ಯಾಕಪ್ಪ ಹಾಕಿದ್ದಾರೆ ಅಂತಂದರೆ ಆನೆ ಬರಬಾರ್ದು ಅಂತ ಈ ಥರ ರೈಲ್ ಕಂಬಿ ಹಾಕಿದ್ದಾರೆ. ಬಟ್ ಇದಕ್ಕಿಂತ ಮೊದಲು ಸೋಲಾರ್ ಹಾಕಿದ್ರು. ಸೋಲಾರ್ ಎಲ್ಲ ಆನೆ ಇದು ಒಣಗಿದ ಮರ ಇರುತ್ತಲ್ಲ ಅದನ್ನ ಹಾಕಿ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಈ ಥರ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಆನೆ ಇದ್ದಾವೆ ನಮ್ಮ ಮನೆ ಕಡೆ ಅಂತೂ. ಸೊ ಇದನ್ನೇ ಕಟ್ ಮಾಡಿ ಬಂದಿತ್ತು, ಇವಾಗಷ್ಟೇ ಸರಿ ಮಾಡಿದ್ದಾರೆ. ಇದರಿಂದ ಆಚೆ ಆನೆಗೊಂದು ದೊಡ್ಡ ಕೆರೆ ಮಾಡಿದ್ದಾರೆ. ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಇವಾಗ ಹೋಗ್ಲಿಕ್ಕೆ ಆಗೋದಿಲ್ಲ, ಎಲ್ಲಿ ಆನೆ ಬರುತ್ತೆ ಅಂತ ಭಯ ಆಗುತ್ತೆ ಅಷ್ಟೇ. ಸೊ ಆ ಕಡೆ ಎಲ್ಲ ಹೋಗಿಲ್ಲ. ಇದು ಬಂದು ಇದರಿಂದ ಆಚೆ ಗೈಸ್ ನನಗೆ ತುಂಬ ಭಯ ಆಗ್ತಾ ಇದೆ ಗೈಸ್. ಆನೆ ಬರುತ್ತೆ ಅಂತೇಳ್ಬಿಟ್ಟು ಎಲ್ಲ ಹೋದರು. ಸೊ ಪೂರ್ತಿಯಾಗಿ ತೋರ್ಸೋದು ಕೂಡ ಆಗಿಲ್ಲ, ಯಾಕಂದರೆ ಯಾವ ಟೈಮಲ್ಲಿ ಆನೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಹೋದರು. ಹಾಗೆ ಕಾಲಿಗೆ ಸ್ವಲ್ಪ ಏಟಾಯಿತು, ತೋರಿಸ್ತೀನಿ ನಿಮಗೆ. ಇದು ಬಂದು ಮುಳ್ಳು ಚುಚ್ಚಿದ್ದು ಗೈಸ್. ಈ ಥರ ಸೀಗೆ ಮುಳ್ಳು ಇರುತ್ತಲ್ಲ, ಆ ಮುಳ್ಳು ಚುಚ್ಚಿರೋದು ಗೈಸ್. ನೋಡಿ ಹೇಗಾಗಿದೆ ಅಂತ ಗೈಸ್. ಕಾಲಿಗೆ ಏಟಾಗಿದೆ, ಬ್ಲಡ್ ಬೇರೆ ತುಂಬ ಬರ್ತಾ ಇದೆ. ಬಟ್ ಹೋಗಲಿಕ್ಕೆ ಆಗಲಿಲ್ಲ. ಆನೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ಎಲ್ಲರೂ ಹೋದರು, ಅಪ್ಪ ಅಮ್ಮ ಎಲ್ಲ ಮೇಲೆ ಬೇಗ ಹೋದರು. ನಾನು ಮಾತ್ರ ಕಾಲಿಗೆ ಏಟಾಯ್ತಲ್ಲ ಸ್ವಲ್ಪ ನಿಧಾನ ಹೋಗ್ತಾಯಿದ್ದೀನಿ. ಇಷ್ಟು ದೊಡ್ಡ ಫಾರೆಸ್ಟ್ ಇದು, ತುಂಬ ದೊಡ್ಡ ಫಾರೆಸ್ಟ್ ಇದು.